ಹಾಯ್ ಆಲ್, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮಾರ್ನಿಂಗ್ ಆಗಿದೆ 5:30. ಸೊ 5:30ಇಂದ ನನ್ನ ಮಾರ್ನಿಂಗ್ ರೂಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ ಕಿಚನ್ ಕಡೆಗೆ. ಲಂಚ್ ಬಾಕ್ಸ್ಗೆ ಅಂತ ನಾನು ಪುದೀನ ಬಾತನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಮತ್ತು ಬೀನ್ಸನ್ನು ಬಾಡಿಸ್ಕೊತಾ ಇದ್ದೀನಿ. ಇವಾಗ ಮಾಡಿಟ್ಕೊಂಡಿರುವಂತಹ ಪೇಸ್ಟ್, ಈ ಪೇಸ್ಟನ್ನು ನಾನು ಮುಂಚೆನೇ ನನ್ನ ಚಾನಲಲ್ಲಿ ಪ್ರೀಮಿಕ್ಸ್ ರೆಸಿಪಿ ಅಂತ ಶೇರ್ ಮಾಡ್ಕೊಂಡಿದ್ದೆ. ನಿಮ್ಗೆ ಈ ರೆಸಿಪಿ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆ ಪೇಸ್ಟನ್ನು ಹಾಕ್ಕೊಂಡು ಬಾಡಿಸಿದ ಮೇಲೆ ಇವಾಗ ನಾನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಪುದೀನ ಬಾತ್ ಆಗಿರೋದ್ರಿಂದ ನಾನು ತುಂಬ ತರಕಾರಿ ಏನೂ ಬಳಸ್ತಾ ಇಲ್ಲ. ನೀವು ಬೇಕಿದ್ದರೆ ಮಶ್ರೂಮ್ಸು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ, ಕಾರ್ನು ಯಾವ ತರಕಾರಿ ಬೇಕೋ ಅವೆಲ್ಲ ಹಾಕ್ಕೊಬೋದು. ನಾನಿಲ್ಲಿ ಬೀನ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಇವಾಗ ಮೊಸರು ಹಾಕ್ಕೋತಾ ಇದ್ದೀನಿ. ಒಂದು 2-3 ಚಮಚ ಮೊಸರು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಟೊಮೆಟೊ ನೀವು ಬಳಸೋದಾದರೆ ಬಳಸ್ಬೋದು. ನಾನಿನ್ನು ಟೊಮೆಟೊ ಹಾಕ್ತಾಯಿಲ್ಲ ಇಲ್ಲಿ. ಸೊ ಟೊಮೆಟೊ ಇಲ್ಲದೇ ಇರೋ ಕಾರಣದಿಂದ ನಾನು ಮೊಸರು ಹಾಕ್ಕೋತಾ ಇದ್ದೀನಿ. ಇವಾಗ ಇವೆಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ನೆನೆಸಿದ್ದ ಬಾಸ್ಮತಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನೀವು ಯಾವ ಅಕ್ಕಿ, ಜೀರಾ ರೈಸು, ನಾರ್ಮಲ್ ಸೋನಾ ಮಸೂರಿ ಕೂಡ ತೊಗೋಬೋದು. ನಾನಿಲ್ಲಿ ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ. 1 ಕಪ್ಗೆ 2 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಬಾಸುಮತಿ ಅಕ್ಕಿಯನ್ನು ಬಳಸೋದಾದರೆ ಅರ್ಧ ಗಂಟೆ ಮುಂಚೆನೇ ನೆನೆಸಿಡಿ. ಆವಾಗ ಅನ್ನ ತುಂಬ ಸಾಫ್ಟಾಗಿ ಉದುರುದ್ರಾಗಿ ಬರುತ್ತೆ. ಇವಾಗ ನೆನೆಸಿಟ್ಟ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ತೊಳೆದಿಟ್ಟ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿ 3 ವಿಷಲ್ ಕೂಗಿಸ್ಬೇಕು. ಸಾಫ್ಟಾಗಿ ಬರುತ್ತೆ. ಬಾಸ್ಮತಿ ಇರೋದ್ರಿಂದ 3 ವಿಷಲ್ ಕೂಗಿಸ್ತಾ ಇದ್ದೀನಿ. ಒಂದು ಕಡೆ ಪುದೀನ ರೈಸ್ ಆಗ್ತಾನೆ ಇರುತ್ತೆ. ಇವಾಗ ನಾವು ಮಾಡೋಣ ಸ್ನ್ಯಾಕ್ ರೆಸಿಪಿ. ಸ್ನ್ಯಾಕ್ ಅಂದರೆ ನಾನು ಬ್ರೇಕ್ಫಾಸ್ಟ್ಗೆ ಅವನಿಗೆ ಕಟ್ಲೆಟ್ಸ್ ಮಾಡ್ತಾಯಿದ್ದೀನಿ. ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಇಂಗ್ರೀಡಿಯೆಂಟ್ಸು. ಮೊದಲು ಒಂದು ಬೌಲ್ಗೆ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಪುಡಿ ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಆಲೂಗಡ್ಡೆ ಬಾಯ್ಲ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನೀವು ವೆಜಿಟೇಬಲ್ಸ್ ಕೂಡ ಹಾಕ್ಕೊಬೋದು. ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಕ್ಯಾರೆಟು ಇವೆಲ್ಲ ಹಾಕ್ಕೊಬೋದು. ಬಟಾಣಿ ಚೆನ್ನಾಗಿರುತ್ತೆ. ನಾನು ಪನ್ನೀರ್ ಹಾಕ್ತಾಯಿದ್ದೀನಿ, ಒಂದು 5 ಪೀಸು. ಈ ಪನ್ನೀರ್ ಹಾಕಿ ಮಿಕ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಇವೆರಡನ್ನೂ ಹಾಕ್ತಾಯಿದ್ದೀನಿ. ಒಂದು 2 ಎಲೆ ಪುದೀನ ಎಲೆನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೆ. ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದರೂ ಇದಕ್ಕೆ ಬೈಂಡಿಂಗ್ ಇನ್ನೂ ಬರಲ್ಲ. ಈ ಬೈಂಡಿಂಗ್ಗೋಸ್ಕರ ನಾವು 1 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಇನ್ನೊಂದು ಸ್ಪೂನು ಅಕ್ಕಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಟಿಕ್ಕಿ ಅಂದರೆ ಕಟ್ಲೆಟ್ ಕಟ್ಟೋಕ್ಕೆ ಸರಿ ಬರುತ್ತೆ. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಏನಂದರೆ ನೀವು ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ಕೊಬೋದು. ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಕಟ್ಲೆಟನ್ನು ಮಾಡೋಣ. ಕಟ್ಲೆಟ್ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಕಟ್ಲೆಟ್ ಮಾಡೋದು ತುಂಬ ಸುಲಭವಾಗಿ ಆಗುತ್ತೆ. ಇವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ಲೆಟನ್ನು ಮಾಡ್ಕೊಳ್ಬೋದು. ರೌಂಡು, ಸ್ಕ್ವೇರ್, ಟ್ರಯಾಂಗಲ್ಲು. ನಾನು ಇಲ್ಲಿ ಕುಕ್ಕಿ ಕಟ್ಟರಿಂದ ಇದಕ್ಕೆ ಶೇಪ್ ಕೊಡ್ತಾಯಿದ್ದೀನಿ. ಹಾರ್ಟ್ ಶೇಪ್ ಕುಕ್ಕಿ ಕಟ್ಟರ್ ಇದೆ ನನ್ನ ಹತ್ರ. ಅದನ್ನು ಇದ್ರ ಮೇಲಿಟ್ಟು ಎಕ್ಸ್ಟ್ರಾ ಪೀಸಸನ್ನು ತಕ್ಕೊತಾ ಇದ್ದೀನಿ. ನೋಡಿ ಈ ಥರ ಎಕ್ಸ್ಟ್ರಾ ಪೀಸಸ್ ಎಲ್ಲ ತೆಗಿಬೇಕು. ಇವಾಗ ನಮಗೆ ಹಾರ್ಟ್ ಶೇಪ್ ಕಟ್ಲೆಟ್ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಬಂದಿದ್ದಿದ್ರೆ, ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವಾಗ ತವಾ ಕಾದಿದೆ. ಈ ಕಟ್ಲೆಟ್ಸನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋದಕ್ಕೆ ನೀವು ಬಟರು, ಆಯಿಲು, ಘೀ ಯಾವುದು ಕೂಡ ಉಪಯೋಗಿಸ್ಬೋದು. ಇವಾಗ ಇನ್ನೊಂದು ಕಟರ್ ಶೇಪ್ ಕೂಡ ಇದೆ ನನ್ನ ಹತ್ರ, ಜಿಂಜರ್ ಬ್ರೆಡ್ ಬನ್. ಯಾವ ಶೇಪ್ ಬೇಕೋ ಆ ಶೇಪನ್ನು ತಗೊಂಡು ಮಾಡ್ಕೊಬೋದು. ಇಲ್ಲ ಅಂದರೆ ರೌಂಡ್ ಕೂಡ ಮಾಡ್ಕೊಬೋದು. ಇವಾಗ ತವಾ ಕಾದಿದೆ, ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಕೆಲವುದು ನಾನು ರೌಂಡ್ ಮಾಡಿದ್ದೀನಿ, ಕೆಲವುದು ಹಾರ್ಟ್ ಶೇಪ್ ಮಾಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಕಟ್ಲೆಟ್ಸ್ ಎಲ್ಲ ಫ್ರೈ ಆಗ್ತಾಯಿದೆ. ಇವಾಗ ನಾನು CFC ವಾಟರ್ ಮಾಡ್ಕೋತಾ ಇದ್ದೀನಿ. CFC ವಾಟರ್ ರೆಸಿಪಿ ನಾನು ಮುಂಚೆನೇ ನನ್ನ ಚಾನಲಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಇವಾಗ ಇಲ್ಲಿ ಜೀರಿಗೆ, ಧನಿಯಾ ಮತ್ತು ಕೊತ್ತಂಬರಿ ಈ ಮೂರನ್ನು ಕುದಿಸ್ಬಿಟ್ಟು ನೀರನ್ನು ಮಾಡ್ಕೋತಾ ಇದ್ದೆ. ಇವಾಗ ನಾನು ಆ ಮೂರನ್ನು ಕೂಡ ಇವಾಗ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಗ್ಲಾಸಲ್ಲಿ ಹಾಕಿ ಇವಾಗ ನಾನು ಬಿಸಿ ನೀರನ್ನು ಹಾಕ್ಕೋತಾ ಇದ್ದೀನಿ. ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಡಿಟಾಕ್ಸ್ ವಾಟರು ಮಾಡಿ ನೋಡಿ. ಇವಾಗ ಕಟ್ಲೆಟ್ಸ್ ಎಲ್ಲ ರೆಡಿಯಾಗಿದೆ. ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗೋಲ್ಡನ್ ಬ್ರೌನು ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಏನು ಕಟ್ಟು ಆಗಿಲ್ಲ. ನೀವು ಕೂಡ ಇದು ಟ್ರೈ ಮಾಡಿ. ಇದು ಒಳ್ಳೆಯ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ರೆಸಿಪಿ. ಈವನ್ ಇದು ಸ್ಯಾಂಡ್ವಿಚ್ಗೂ ಕೂಡ ಈ ಪ್ಯಾಟಿನ ಇಟ್ಕೊಂಡು ಸ್ಯಾಂಡ್ವಿಚ್ಚು ಮಾಡ್ಕೊಬೋದು ನೀವು. ತುಂಬ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ ಮತ್ತು ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಲಂಚ್ ಬಾಕ್ಸ್ ಅಂದರೆ ನನ್ನ ಮಗನಿಗೆ 3 ಬಾಕ್ಸ್ ಕೊಡೋದು ನಾನು. ಇವಾಗ ಬ್ರೇಕ್ಫಾಸ್ಟು ಅವನಿಗೆ ಕಟ್ಲೆಟ್ ಹಾಕ್ತಾಯಿದ್ದೀನಿ. ಈ ಕಟ್ಲೆಟ್ ಜೊತೆಗೆ ನೀವು ಕೆಚಪ್ಪು ಅಥವಾ ಗ್ರೀನ್ ಚಟ್ನಿ ಅಥವಾ ಮಯೋ ಯಾವುದೋ ಬೇಕಿದ್ರೂ ಸರ್ವ್ ಮಾಡ್ಬೋದು. ಇವಾಗ ಇನ್ನೊಂದು ಬಾಕ್ಸಲ್ಲಿ ನಾನು ಲಡ್ಡು ಮತ್ತು ರೋಸ್ಟೆಡ್ ಮಕಾನ ಮತ್ತು ಬಿಸ್ಕೆಟ್ಸ್, ಮಿಲ್ಲೆಟ್ ಬಿಸ್ಕೆಟ್ಸ್ ಹಾಕ್ತಾಯಿದ್ದೀನಿ. ಟೈಮು ಎಷ್ಟು ಬೇಗ ಬೆಳಗ್ಗೆ ಓಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವಾಗ ಟೈಮ್ ಆಗಿದೆ 6:45. ಇವೆಲ್ಲವನ್ನು ಮುಗಿಸಿ ನಾನು ಅವನಿಗೆ ರೆಡಿ ಮಾಡ್ಸೋಕ್ಕೆ ಹೋಗಬೇಕು. ಇವಾಗ ಇದು ಸೆಕೆಂಡ್ ಬಾಕ್ಸು ರೆಡಿ ಆಯಿತು ನಂದು. ಇವಾಗ ಥರ್ಡ್ ಬಾಕ್ಸು ನಾನು ಪುದೀನ ಬಾತ್ ಮಾಡಿದ್ದೀನಿ. ಪುದೀನ ಬಾತ್ ಮಾಡಿರೋದು ರೆಸಿಪಿ ನೀವು ನೋಡ್ಕೊಂಡು ಬಂದಿದ್ದೀರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಇವಾಗ ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನೀವು ರಾಯ್ತ ಕೂಡ ಸರ್ವ್ ಮಾಡ್ಬೋದು. ಇವಾಗ ಎಲ್ಲ ಟಿಫಿನ್ ಬಾಕ್ಸು ರೆಡಿ ಆಯಿತು. ಇನ್ನೇನು ಪ್ಯಾಕ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ. ಮಗನಿಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ನಮಗೆ ಅಂತ ನಾನು ನೀರು ದೋಸೆ ಮಾಡ್ಕೋತಾ ಇದ್ದೀನಿ. ನೀರು ದೋಸೆ ಮತ್ತು ಚಟ್ನಿ. ಇದ್ರ ಜೊತೆ ನನಗೆ ಸಾಫ್ಟ್ ಬೆಲ್ಲ ಬರುತ್ತಲ್ಲ, ಜೋನಿ ಬೆಲ್ಲ, ತುಂಬ ಇಷ್ಟ ಆಗುತ್ತೆ. ಮಲೆನಾಡು ಮೆದು ಬೆಲ್ಲ ಈ ಬ್ರ್ಯಾಂಡ್ ಯೂಸ್ ಮಾಡೋದು ನಾನು. ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ನಾನು ಇದನ್ನು ಎಂಜಾಯ್ ಮಾಡ್ತೀನಿ. ಸಿಗ್ತೀನಿ ನಿಮಗೆ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.